Hi guys, welcome back to Sarita Just Clip YouTube channel. ಗೈಸ್ ನಾನಿದ್ದೀನಿ ಇವಾಗ ಮಂತ್ರಿ ಮಾಲ್ ಮಲ್ಲೇಶ್ವರಂ ಇದೆಲ್ಲ ಅಲ್ಲಿ. ಸೊ ನಾನು ಮಲ್ಲೇಶ್ವರಂಗೆ ಬಂದಿದ್ದೆ ಶಾಪಿಂಗ್ ಮಾಡುವಂಥ ತುಂಬ ಇದು ಮಲ್ಲೇಶ್ವರಮಲ್ಲಿದೆ. ಸೊ ಅದನ್ನ ಕವರ್ ಮಾಡಲಿಕ್ಕೆ ಅಂತ ಬಂದಿದ್ದು. ಅಷ್ಟೊತ್ತಿಗೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಎಂಥ ಮಾಲ್ ಇದು? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮಂತ್ರಿ ಮಾಲ್ಗೆ ಆ್ಯಕ್ಚುಲಿ ಬಂದಿದ್ದೀನಿ ನಾನು ತುಂಬ ಸಲ. ಮೆಟ್ರೋದಲ್ಲಿ ಬಂದಿದ್ದೆ, ನನಗೆ ಎಂತನೇ ಗೊತ್ತಿಲ್ಲ. ಮಂತ್ರಿ ಮಾಲ್ಗೆ ಬಂದು ಹಾಗೆ ಹೋಗಿದ್ದುಂಟು. ಅದು ಒಂದು 6 ಮಂತ್ ಏನೋ ಆಗಿದೆ ಕಾಣುತ್ತೆ, ಗೊತ್ತಿಲ್ಲ ನನಗೆ. ಇವಾಗ ಮೆಟ್ರೋದಲ್ಲಿ ಬಂದಿದ್ದು ಗೈಸ್. ಮೆಟ್ರೋದಲ್ಲಿ ಬಂದು ಹಾಗೆ ಇವಾಗ ಮಂತ್ರಿ ಮಾಲ್ನ ನೋಡಿಕೊಂಡು ಅಲ್ಲಿ ತುಂಬ ಡೆಕೋರೇಟ್ ಮಾಡಿರ್ತಾರೆ ಅದರೊಳಗಡೆ. ಈಗ ಕ್ರಿಸ್ಮಸ್ ಬಂತಲ್ಲ, ಸೊ ಹಾಗಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿಂದ ಮೇಯ್ನ್ ರೋಡಿಂದ ಬರುವಾಗೇ ಡೆಕೋರೇಟ್ ಮಾಡಿದ್ದಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಅದನ್ನ. ಅದಕ್ಕೆ ಅದನ್ನೆಲ್ಲ ಹಿಡ್ಕೊಂಡು ಹೋಗೋಣ ಅಂತೇಳಿ ಹಾಗೇ ಬಂದೆ. ಅದು ಹಿಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ನಮ್ಮದು ವೀಡಿಯೋದಲ್ಲಿ ನಾನು ಮಲ್ಲೇಶ್ವರಂ ಶಾಪಿಂಗ್ ಏನಿದೆ ಅದನ್ನು ನಾನು ಕವರ್ ಮಾಡಿ ನಾನು ನಿಮಗೆ ಹಾಕ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮಲ್ಲೇಶ್ವರಮಿನ ಮಂತ್ರಿ ಮಾಲ್ನ ಫುಲ್ ಕವರ್ ಮಾಡ್ತೀನಿ. ಅಲ್ಲಿ ಡೆಕೋರೇಟ್ ಹೇಗಿದೆ ಅಂತ ನೋಡುವ ಬನ್ನಿ. ಅಜ ಬನ್ನಿ ಜನರೇ, ಬನ್ನಿ ಜನರೇ. ಎಲ್ಲ ಫುಲ್ಲು ಜನ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ಒಳಗಡೆ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಹೊರಗಡೆ ಶಾಪಿಂಗ್ಗೆ ಇಟ್ಟಿದ್ದಾರೆ. ಅಂದರೆ ಹೇರಿಂಗ್ಸ್, ಬ್ಯಾಂಗಲ್ಸ್, ನೋಸಿಗೆ ಏನು ಹೇಳ್ತಾರೆ ರಿಂಗು, ಆ ಥರದ್ದೆಲ್ಲ ಇಟ್ಟಿರ್ತಾರೆ. ನಾನು ಒಂದು ಸಲ ಬಂದಾಗ ಪರ್ಚೇಸ್ ಮಾಡಿ ಹೋಗಿದ್ದೆ. ಅದನ್ನು ಇವಾಗ ನಾನು ಏನೂ ಪರ್ಚೇಸ್ ಮಾಡಲ್ಲ, ಏಕೆಂದರೆ ತೆಗೆದು ಕೊಡ್ತೀರಾ ಏನಾದರೂ? ಹಣದ ಸಹಾಯ ಒಂದು ಬಿಟ್ಟು ಮಾತಿನ ಸಹಾಯ ಏನು ಬೇಕಾದರೂ ಕೇಳು ಮಾಡೋಣ. ಅವ್ರು ಬರುವಾಗೇ ಹೇಳಿದ್ದಾರೆ, ಏನು ಪರ್ಚೇಸಿಂಗ್ ಏನಿಲ್ಲ, ಆ ಥರ ಇದ್ದರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ, ಇಲ್ಲಾಂದರೆ ನಾನು ಬರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಪರ್ಚೇಸಿಂಗ್ ಏನಿಲ್ಲ, ಸುಮ್ಮನೆ ವೀಡಿಯೋನ ಕವರ್ ಮಾಡಿ ನಿಮಗೆ ತೋರಿಸ್ಲಿಕ್ಕೋಸ್ಕರ, ನಿಮಗೋಸ್ಕರ ಈ ವಿಡಿಯೋ. ಓಕೆನಾ ಗೈಸ್? ಸಪೋರ್ಟ್ ಮಾಡಿ ಗೈಸ್. ಓಕೆ, ಆದಷ್ಟು ಶೇರ್ ಮಾಡಿ ಆ ವಿಡಿಯೋನ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಹೋಗೋಣ ಅದರೊಳಗಡೆ. ಇನ್ನೂ ನನಗೆ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಏರಿಯಾನ ನಾನು ಕವರ್ ಮಾಡೋದಿದೆ. ಆಲ್ರೆಡಿ ನನಗೆ 4:30 ಆಗೋಗಿದೆ. ಸೊ ಅದು ಕವರ್ ಮಾಡೋದಿದೆ, ಇದು ಕವರ್ ಮಾಡೋದು. ಇದಾದಮೇಲೆ ಮತ್ತೆ ತುಂಬ ನಡಿಬೇಕು ಕಾಣುತ್ತೆ. ಅದು ಮಲ್ಲೇಶ್ವರಂ ಶಾಪಿಂಗ್ ಏರಿಯಾಕ್ಕೆ ತುಂಬ ನಡಿಲಿಕ್ಕಿದೆ ಕಾಣುತ್ತೆ. ಇಲ್ಲಿಂದ ಏನು ಈ ಮಾಲಿಂದ ಹೋಗ್ತಾ ನಾನು ನಿಮಗೆ ವೀಡಿಯೋ ನನಗೆ ಇಟ್ಕೊಂಡು ಹೋಗ್ತೀನಿ. ಓಕೆನಾ ಗೈಸ್? ಬನ್ನಿ ನನ್ನ ಜೊತೆಗೆ. ಬನ್ನಿ ನನ್ನ ಜೊತೆಗೆಲ್ಲ ಬನ್ನಿ ಜನರು. ಬನ್ನಿ ಜನರೇ, ಬನ್ನಿ ಜನರೇ. ಓಕೆ ಬನ್ನಿ ಹೋಗುವ. ನನ್ನ ಜೊತೆಗೆ ಯಾರಿದ್ದಾರೆ ಗೊತ್ತಾ? ನನ್ನ ಲೈವಲ್ಲಿ ತುಂಬ ಫೇಮಸ್ ಆಗಿರುವಂಥ ಲಾರ್ಡ್ ಗಾಡ್ ಇದ್ದಾರೆ. ಯಾರು? ಲಾರ್ಡ್ ಗಾಡ್ ಈಸ್ ಗ್ರೇಟ್, ಐ ಆಮ್ ದ ಗಾಡ್ ಈಸ್ ಗ್ರೇಟ್ ಅಂತ ಹೇಳ್ತಾರಲ್ಲ, ಅವರಿದ್ದಾರೆ ನನ್ನ ಜೊತೆಗೆ. ಮಲ್ಲೇಶ್ವರಂ ಫುಲ್ ವೀಡಿಯೋ ಮಾಡಲಿಕ್ಕೆ ಮತ್ತು ನನ್ನ ಜೊತೆಗೆ ಹೆಲ್ಪಿಗೆ ನನ್ನ ಜೊತೆಗೆ ಅವ್ರು ಬಂದಿದ್ದಾರೆ, ಅವರಿದ್ದಾರೆ. ಸೊ ಅವರು ಏನು ಹೇಳೋದು, ಫೇಸ್ ತೋರಿಸಲ್ಲ ಅಂತೆ. ಫೇಸ್ ತೋರಿಸ್ತೀರಾ? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫೇಸ್ ತೋರಿಸ್ತೀರಾ ನೀವು? ನಮ್ಮ ಫ್ರೆಂಡ್ಸಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಫೇಸ್ ತೋರಿಸಿ. ಅವರಿಗೆ ನಾಚಿಕೆ ಅಂತೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಫೇಸ್ ತೋರಿಸಲ್ಲ ಅಂತ ಗೈಸ್. ಸೊ ಹಾಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋನ ನಾನು ನಿಮಗೆ ಕ್ಯಾಚ್ ಮಾಡಿ ತೋರಿಸ್ತೇನೆ. ಓಕೆನಾ ಗೈಸ್? ಇದು ಬಂದು ಮೇಯ್ನ್ ರೋಡ್, ಅಂದರೆ ಮಾಲಿಗೆ ಬರಲಿಕ್ಕೆ ಇರುವ ಮೇಯ್ನ್ ರೋಡ್. ಇಲ್ಲಿ ಈ ಥರ ಇದೆ. ಅಷ್ಟ ಇದಲ್ಲ. ನೋಡಿ ಗೈಸ್, ಇದು ಮಾಲ್ ಹೊರಗಡೆ, ಅಂದರೆ ವೆರಂಡದಲ್ಲಿ ಈ ಥರ ಪರ್ಚೇಸಿಂಗಿಗೆಲ್ಲ ಇಟ್ಟಿದ್ದಾರೆ. ಬಟ್ಟೆ ಮತ್ತು ನೋಟ್ಸಿಗೆ, ಬ್ಯಾಂಗಲ್ಸು, ಈ ಥರದ್ದೆಲ್ಲ ಇಟ್ಟಿದ್ದಾರೆ. ನೋಡಿ, ಬೇಕಾದರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಫುಲ್ ಕ್ಲೋತ್ಸ್ ಈ ಥರದ್ದೆಲ್ಲ ಇಟ್ಟಿದ್ದಾರೆ. ಅದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಅದರೊಳಗಡೆ ಬರುತ್ತೆ.
ಹಾಗೆ ಮಾಲ್ ಒಳಗಡೆ ಹೋಗೋಣ ನಾವು, ಓಕೆನಾ? ಮಾಲ್ ಒಳಗಡೆ ಹೋಗಿ ಹಾಗೆ ಅದನ್ನು ನೋಡ್ಕೊಂಡು ಹೋಗೋಣ. ಇಲ್ಲೊಂದು ತೋರಿಸ್ತೀನಿ ನೋಡಿ. ನೋಡಿ ಹೇರಿಂಗ್ಸ್, ಚಂದ ಚಂದ ಹೇರಿಂಗ್ಸ್ ಇದೆ. ನೀವು ಇಲ್ಲಿಗೆ ಬಂದರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟಿದೆ ಮೇಡಮ್ ಇದೆಲ್ಲ? 100 ರುಪೀಸಾ? ಸ್ಟಾರ್ಟಿಂಗ್ಗೆ 100 ರುಪೀಸಿಂದ ಇದೆ ಅಂತೆ ಗೈಸ್. ನೋಡಿ ತುಂಬ ಕಡಿಮೆ ಇದೆ ಅಲ್ವಾ? ಸೊ ನೀವು ತೊಗೊಂಡು ಹೋಗ್ಬೋದು ಬಂದರೆ. ಗೈಸ್ ಕ್ಲಿಪ್ಸ್ ನೋಡಿ, ಕ್ಲಿಪ್ಸ್ ಮತ್ತೇನು? ನಾನು ಆಗಲೇ ಹೇಳಿದೆಲ್ಲ ನೋಸಿಗೆ ಅಂತ. ನೋಡಿ ನೋಸಿಗೆ ಹಾಕೊಳ್ಳೋದು ತುಂಬ ಇದೆ ನೋಡಿ. ಎಷ್ಟು ಸರ್ ಇದು? 40 ರುಪೀಸ್ ಅಂತೆ ಗೈಸ್. ಒಂದು 40 ರುಪೀಸ್. ವೆರೈಟಿ ಆಫ್ ಇದೆ, ಚೆನ್ನಾಗಿದೆ. ಅಂದರೆ ಇವಾಗ ನಾವು ಸ್ಯಾರಿಯಲ್ಲಿ ರೀಲ್ಸ್ ಎಲ್ಲ ಮಾಡ್ತೀವಲ್ಲ, ಸೊ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. 40 ರುಪೀಸ್ ಲಾಸ್ ಇಲ್ಲಲ್ಲ. ಇದು ಕೈಗೆ ರಿಂಗ್ಸ್, ಇದು ಕಾಲಿಗೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡದು ರಿಂಗ್ ಚೆನ್ನಾಗಿರುತ್ತಲ್ಲ. ಇಯರಿಂಗ್ಸ್ 100 ಅಂತಂದ್ರಲ್ಲ ಅದು. ವೆರೈಟಿ ಆಫ್ ಎಲ್ಲನೂ ಇದೆ. ಎಲ್ಲದಕ್ಕೂ ಒಂದೊಂದು ರೇಟ್ ಇಟ್ಟಿರ್ತಾರೆ. ಸೊ ಆ ರೇಟಲ್ಲಿ ನಾವು ತೊಗೊಳ್ಬೇಕಷ್ಟೆ. ಅಲ್ಲಿ ಸ್ಲಿಪ್ಪರ್ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ಸ್ಲಿಪ್ಪರ್, ಕ್ಲೋತ್ ಆಗಲೇ ತೋರಿಸಿದ್ದಲ್ಲ ಸೇಮ್ ಅದೇ ಥರನೇ. ಎಷ್ಟು ಸರ್ ಇದು? ಎಷ್ಟಿದು? 100. ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? 850. ವಾವ್, 850 ಅಂತೆ ನೋಡಿ. 850 ಅಂತೆ. ಕೊಡಬೇಕಂತ ಅನಿಸ್ತಾ ಇದೆ. 850 ಜಾಸ್ತಿ ಆಯ್ತಲ್ವಾ ಗೈಸ್? ಇಷ್ಟು ಬೇಕಾ? ಲೆದರ್ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಕೇಳ್ತಾ ಇದ್ದಾರೆ ಕಾಣುತ್ತೆ. 850 ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ತೀನಿ. ಬಟ್ ಇಲ್ಲಿ ನೋಡಿ, ಇವಾಗ ಎಂತೆಂಥ ಸ್ಲಿಪ್ಪರ್ ಬಂದಿದೆ ಯಪ್ಪ ದೇವುಡ. ಇಲ್ಲಿ ನೋಡಿ ಈ ಥರ ಲೆದರಿಗೆ, ಸೊ ಈ ಥರ ಇಟ್ಟಿದ್ದಾರೆ. ಹಿಂಗೆ ಬಂದರೆ ನಿಮಗೆ ಕ್ಲೋತ್, ಇಲ್ಲಿ ನೋಡಿ ಕ್ಲೋತ್ ಇದೆ, ಬಟ್ಟೆದಿದೆ. ಇದೆಲ್ಲ ಬಂದು ನಿಮಗೆ ಮಾಲ್ದು ಹೊರಗಡೆ, ಅಂದರೆ ಮಾಲಿಗೆ ಬರ್ತೀವಲ್ಲ ಆ ಎಂಟ್ರೆನ್ಸಲ್ಲಿ ಇಟ್ಕೊಂಡಿರೋ ಅಂಥದ್ದು. ಇದು ಮಾಲ್ ಒಳಗಡೆ ನಿಮಗೆ ಆಗಲೇ ತೋರಿಸಿದಲ್ಲ ಅದು ಅಷ್ಟು. ನೋಡಿ ವುಡ್ಡಿಂದ ಮಾಡಿದ್ದು. ಇದು ನೆನಪಿದೆಯಾ ಗಾಯ್ಸ್? ಏನು ಹೇಳ್ತಾರೆ ಇದಕ್ಕೆ? ಬುಗುಡಿ ಅಂತ ಹೇಳ್ತಾರೆ. ಬುಗುರಿ ಆ ಥರದ್ದು ಎಲ್ಲ ವುಡ್ಡಿಂದ ಮಾಡಿರೋದು. ₹40 ಅಂತೆ ಇಯರಿಂಗ್ಗೆ. ಬೇಕಾ? ಬೇಡ. ಇದು ಬಟ್ಟೆ. ಯಾವುದು ಬಟ್ಟೆ ಬೇಕು ನಿಮಗೆ ನೋಡಿ, ಎಲ್ಲ ಬಟ್ಟೆನೂ ಇಲ್ಲೇ ಇದೆ. ಎಲ್ಲ ಕಾಟನ್ ಅನ್ಕೋತೀನಿ. ಕಾಟನ್ ಬಟ್ಟೆ ಅಲ್ವಾ? ಓ ಆ ಥರದ. ಎಷ್ಟಿದೆ ಸ್ಟಾರ್ಟಿಂಗ್ ಪ್ರೈಸು? 850. 850ಇಂದ ಇದೆ ಅಂತ ಗೈಸ್ ನೋಡಿ. 850ಇಂದ ಸ್ಟಾರ್ಟ್ ಅಂತೆ. ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಕಾಸ್ಟ್ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ತೀನಿ. ಇದೆಷ್ಟಿದೆ ಮ್ಯಾಮ್ ರೇಟ್? 800. ಇದು 800 ಅಂತ ಗೈಸ್ ನೋಡಿ. ನೋಡಿ 800 ಅಂತೆ. ಎಲ್ಲದಕ್ಕೂ ಒಂದೇ ರೇಟಾ? ಸೇಮ್ ರೇಟಾ? 1300
ಸ್ಟಾರ್ಟಿಂಗ್ ರೇಟೇ 800 ಇಂದನಾ? ಸ್ಟಾರ್ಟಿಂಗ್ ರೇಟೇ 800 ಇಂದ ಗೈಸ್. ನೋಡಿ ಒಳ್ಳೊಳ್ಳೆ ಕುರ್ತೀಸ್ ಇದೆ. ಬಂದರೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಯಾಕೆ ಹೇಳಿ, ರೇಟ್ ಜಾಸ್ತಿ ಇದೆಯಲ್ಲ ಅದಕ್ಕೆ ಅಲ್ವಾ. ಇದು ವರ್ತ್ ಅಂತ ಅನಿಸ್ತಾ ಇಲ್ಲ, ಯಾಕೆಂದರೆ ಅಷ್ಟು ರೇಟು ಕೊಟ್ಟು ತಗೊಳ್ಬೇಕಾ. ನೋಡುವ ಬನ್ನಿ ಒಳಗಡೆ ಹೋಗೋಣ ಗೈಸ್. ನೋಡಿ ಸ್ಟಾರ್ಟಿಂಗ್ ಬಂದಾಗೇನೆ ನಿಮಗೆ ಫ್ಲವರ್ ಥರ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಈ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಕ್ರಿಸ್ಮಸ್ ಅಲ್ವಾ, ಸೊ ಅದಕ್ಕೋಸ್ಕರ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಹಿಂಗೆ ಬಂದು ಈ ಥರ ಮಾಲ್ ಸೂಪರ್ ಆಗಿದೆ. ಒಂದ್ಸಲ ಬಂದೋಗಿದ್ದೆ ನಾನು. ಸೊ ಹಾಗೆ ಮೇಲೆ ಹೋಗೋಣ. ಮೇಲೆ ಏನಿದೆ ಅಂತ ನೋಡ್ತೀನಿ. ಲಾರ್ಡ್ ಗಾರ್ಡ್ ಅವರು ನನ್ನ ಜೊತೆಗೇನೆ ಇದ್ರು, ಎಲ್ಲೋದ್ರೂ ಗೊತ್ತಿಲ್ಲ. ನನ್ನ ಜೊತೆ ಬರೋರ ಫ್ರೆಂಡ್ಸ್ ಎಲ್ಲ ಹಿಂಗೇನೆ ಗೈಸ್, ನನ್ನ ಬಿಟ್ಟು ಹೋಗ್ಬಿಡ್ತಾರೆ. ಮನೆಗೆ ಇದರಲ್ಲಿ ಹೋಗೋಣ, ಇದರಲ್ಲಿ ಹೋಗೋಣ. ಇದರಲ್ಲಿ ಹೋಗಿ ಮೇಲೆ ಫ್ಲೋರ್ಗೆ ಏನೋ ಆರ್ಕೆಸ್ಟ್ರಾ ಏನೋ ಮಾಡ್ತಾರೆ ಕಾಣುತ್ತೆ. ಸೊ ಅದಕ್ಕಿರೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಆರ್ಕೆಸ್ಟ್ರಾ ಥರ ಏನೋ ಮಾಡ್ತಾರೆ ಕಾಣುತ್ತೆ, ಸಂಜೆ ಈವ್ನಿಂಗ್. ಇದೊಂದು ಡೆಕೋರೇಷನ್ ಥರ ಏನೋ ಮಾಡಿದ್ದಾರೆ ಅಷ್ಟೇ, ಬೇರೆ ಎಂತ. ಮಕ್ಕಳಿಗೆ ಗೇಮ್ಸ್ ಇದೆ, ತಿನ್ನೋಕ್ಕೆ ಫುಡ್ಡಿಗಿದೆ. ಮಾಲಲ್ಲಿ ಆಲ್ಮೋಸ್ಟ್ ಬಂದರೆ ಅದೇ ತಾನೇ, ಫುಡ್ಡಿಗೆ ಮತ್ತು ಪರ್ಚೇಸಿಂಗ್ ಎಲ್ಲ ಮಾಡೋದು ಆ ಥರದ್ದೆಲ್ಲ ಇರುತ್ತೆ. ಇವಾಗ ನನ್ನ ಫ್ರೆಂಡನ್ನ ಹೋಗ್ಕೊಂಡು ಹೋಗ್ಬೇಕೀಗ. ಎಲ್ಲೋದ್ರು ಇವರೊಬ್ಬರು ಗೊತ್ತಿಲ್ಲ. ನಮಗೆ ಹೋಗೋಣ, ಹುಡ್ಕೊಂಡು ಹೋಗೋಣ. ಹಾಗೇ ಬಂದರೆ ನಿಮಗೆ ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್ ಈ ಥರದ್ದೆಲ್ಲ ಇರುತ್ತೆ. ನಮಗೆಲ್ಲ ಇದೇ ಮೇಯ್ನ್ ಅಲ್ವಾ, ಯಾವುದು ಬೇಕೋ ಅದು ತಗೊಳ್ಬೋದು. ಟೆಸ್ಟಿಂಗ್ ಇದೆಲ್ಲ ಅಂದರೆ ಟೆಸ್ಟಿಂಗ್ ಇರುತ್ತೆ. ಇದನ್ನ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನ ಅವರು ಒರಿಜಿನಲ್ ಇರೋದನ್ನ ಕೊಡ್ತಾರೆ ಆ ಥರ. ಮತ್ತು ಲೈಫ್ ಸ್ಟೈಲ್ ಅಂತ ಇದರೊಳಗಡೆ ಕಾಸ್ಮೆಟಿಕ್ಸ್ ಇದೆ ಮತ್ತು ಬಟ್ಟೆ ಅದು ಇದೆ. ಯಾವ್ದು ಬೇಕೋ ಅದನ್ನ ತಗೊಳ್ಬೋದು. ಮತ್ತು KFC ಇದೆ ನೋಡಿ. ವಾವ್, KFC ಅಲ್ಲಿ ನನ್ನ ಫೇವ್ರೆಟ್ ಅದಿದೆ. ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಗೈಸ್, ಓಕೆ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ಮುಂದೆ. ಅಲ್ಲಿವರೆಗೆ ಬೈ ಬಾಯ್, ಟೇಕ್ ಕೇರ್ ಗೈಸ್, ಬಾಯ್.